ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಿಮ್ಗೆ ಗೊತ್ತಿರ್ಬೋದು, ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರು. ಅದರಲ್ಲಿ ಈ ಒಂದು ಗೃಹ ಜ್ಯೋತಿ ಅನ್ನೋ ಒಂದು ಗ್ಯಾರಂಟಿನೂ ಕೂಡ ಕೊಟ್ಟಿದ್ರು. ನಿಮ್ಗೆ ಗೊತ್ತಿರ್ಬೋದು, ಅದರಲ್ಲಿ ಆ ಒಂದು ಗೃಹ ಜ್ಯೋತಿ ಅನ್ನೋ ಒಂದು ಯೋಜನೆಯಲ್ಲಿ ಪ್ರತಿ ಮನೆಗೂ ಕೂಡ, ಪ್ರತಿ ಕುಟುಂಬಕ್ಕೂ ಕೂಡ ಈ ಒಂದು 200 ಯೂನಿಟ್ ಕರೆಂಟ್ ಫ್ರೀ, ಆ ಒಂದು 200 ಯೂನಿಟ್ ವಿದ್ಯುತ್ನ ಫ್ರೀ ಮಾಡಿದರು. ಅದಾದ ನಂತರದಲ್ಲಿ ಸ್ನೇಹಿತರೆ, ಈ ಒಂದು ಜನರೆಲ್ಲ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ರು. ತುಂಬಾ ಯೂಸ್ ಆಗಿತ್ತು. ಅದೇ ರೀತಿಯಾಗಿ ಈ ಸಿಟಿಗಳಲ್ಲಿ ಈ ಒಂದು ಬಾಡಿಗೆ ಇರುವಂಥ ಜನರು ಕೂಡ ತುಂಬಾ ಯೂಸ್ ಆಗ್ತಾ ಇತ್ತು. ಆದರೆ ಇನ್ನು ಮುಂದೆ ಆ ರೀತಿಯಾಗಿ ಕರೆಂಟು ಎಲ್ರಿಗೂ ಕೂಡ ಫ್ರೀಯಾಗಿ ಸಿಗೋದಿಲ್ಲ ಸ್ನೇಹಿತರೆ. ಕಾರಣ ಇಷ್ಟೇ, ಈ ಜನರೆಲ್ಲ ಏನು ಮಾಡ್ತಾಯಿದ್ರು ಅಂತಂದರೆ, ಈ ಒಂದು 200 ಯೂನಿಟ್ಟು ಫ್ರೀ ಇರೋ ಕಾರಣದಿಂದಾಗಿ ಈ ಫ್ಯಾನ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಫ್ರಿಜ್ ಆಗಿರ್ಬೋದು, ಈ ಒಂದು AC ಆಗಿರ್ಬೋದು, ಈ ಎಲೆಕ್ಟ್ರಾನಿಕ್ ವಸ್ತುಗಳೇನಿದ್ದಾವೆ ಇವು ಬೇಕಾಬಿಟ್ಟಿಯಾಗಿ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಅವರ ಒಂದು ಕರೆಂಟ್ ಬಿಲ್ ಏನಿದೆ ಅದು 200 ಯೂನಿಟ್ಗಿಂತ ಜಾಸ್ತಿಯಾಗಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆದರೆ ಇವಾಗ ಸರ್ಕಾರದಿಂದ ಇನ್ನೊಂದು ರೂಲ್ಸ್ನ ಮಾಡಿದ್ರು. ಅದೇನಂತಂದರೆ, ಇವಾಗ 200 ಯೂನಿಟ್ನ ಕೊಟ್ಟಿದ್ರು ಆ ಒಂದು ಫ್ರೀಯಾಗಿ. ಆ 200 ಯೂನಿಟ್ ಜೊತೆಗೆ ಅಂದರೆ ಎಕ್ಸ್ಟ್ರಾ ಯಾರ್ದೆಲ್ಲ ಬಿಲ್ ಬರ್ತಾ ಇದೆ, 200 ಯೂನಿಟ್ನ ದಾಟಿ ಯಾರ್ದೆಲ್ಲ ಬಿಲ್ ಬರ್ತಾ ಇದೆ, ಅವ್ರೆಲ್ರಿಗೂ ಕೂಡ ಆ ಫುಲ್ ಅಮೌಂಟ್ನ ಕಟ್ಟಬೇಕಾಗುತ್ತೆ ಬಿಲ್ಲಲ್ಲಿ. ಅಂದರೆ ಇವಾಗ 200 ಯೂನಿಟು ಪ್ಲಸ್ ಹೆಚ್ಚಿಗೆ ಯಾರೆಲ್ಲ ಉಪಯೋಗಿಸಿರ್ತಾರೆ, ಆ ಹೆಚ್ಚಿಗೆ ಉಪಯೋಗಿಸಿದ್ದು ಪ್ಲಸ್ 200 ಯೂನಿಟು ಎಲ್ಲದೂ ಸೇರಿಸಿ ಆ ಒಂದು ಬಿಲ್ನ ಕೊಡಬೇಕಾಗುತ್ತೆ. ಅಂದರೆ ಅಲ್ಲಿ ಅವರಿಗೆ ಫ್ರೀಯಾಗಿ ಕರೆಂಟು ಸಿಗೋದೇ ಇಲ್ಲ, ಆ ರೀತಿಯಾಗಿ ಆಗುತ್ತೆ. ಅಂದರೆ 200 ಯೂನಿಟ್ ಫುಲ್ಲು ಕರೆಂಟ್ ಬಿಲ್ ಏನು ಬಂದಿರುತ್ತೆ ಅದ್ರ ಜೊತೆಗೆ ಇನ್ನು ಎಕ್ಸ್ಟ್ರಾ 200 ಯೂನಿಟ್ನ ದಾಟಿದ ಮೇಲೆ ಎಷ್ಟು ಅಮೌಂಟ್ ಬಂದಿರುತ್ತೆ ಅದೆಲ್ಲದನ್ನು ಸೇರಿಸಿ ಇವಾಗ ಒಂದು ಬಿಲ್ನ ಕೊಡ್ತಾ ಇದ್ದಾರೆ. ತುಂಬ ಜನರಿಗೆ ಅದೇ ರೀತಿಯಾಗಿ ಬಿಲ್ ಬಂದಿದೆ. ಆ ಬಿಲ್ ಬಂದಂಥ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಆಶ್ಚರ್ಯ ಆಗ್ಬಿಟ್ಟಿದೆ. ಅಂದರೆ ಇವಾಗ 200 ಯೂನಿಟ್ ಕರೆಂಟ್ ಫ್ರೀ ಇದೆಯಲ್ವಾ, ಯಾಕೆ ಈ ರೀತಿಯಾಗಿ ಬಿಲ್ ಬರ್ತಿದೆ ಅಂತ ತುಂಬ ಜನ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇವಾಗ ಕಾರಣ ಇಷ್ಟೇ, 200 ಯೂನಿಟ್ ಮೇಲೆ ಯಾರೆಲ್ಲ ಉಪಯೋಗಿಸ್ತಾರೆ ಅವ್ರಿಗೆ ಫುಲ್ ಅಮೌಂಟ್ನ ಕಟ್ಟಬೇಕಾಗುತ್ತೆ, ಫುಲ್ ಬಿಲ್ನ ಕಟ್ಟಬೇಕಾಗುತ್ತೆ. ಅದು ಅಲ್ಲದೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಇವಾಗ ಒಂದು ಹಳ್ಳಿ ಕಡೆ ಆಗಿರ್ಬೋದು, ಸಿಟಿ ಕಡೆ ಆಗಿರ್ಬೋದು ತುಂಬಾ ಯೂಸ್ ಮಾಡ್ತಾರೆ ಕರೆಂಟ್ ಅಂತೂ. ಈ ಒಂದು ಹಳ್ಳಿ ಕಡೆ ಈಗ ಬೇರೆ ಸಂದರ್ಭದಲ್ಲಿ ಆಗಿದ್ದರೆ ಜಾಸ್ತಿ ಏನು ಕರೆಂಟ್ ಬೇಕಾಗಿರಲಿಲ್ಲ, ಯಾಕಂತಂದರೆ ಅವರೇನು ಜಾಸ್ತಿ ಉಪಯೋಗಿಸೋದಿಲ್ಲ. ಆದರೆ ಈ ಸಂದರ್ಭದಲ್ಲಿ ಈ ಒಂದು ವರ್ಷದಲ್ಲಿ ಸರಿಯಾದ ಮಳೆನೂ ಕೂಡ ಬಂದಿಲ್ಲ. ಹಾಗಾಗಿ ಮೋಟ್ರ್ ಯೂಸ್ ಮಾಡೋದಕ್ಕಾಗಿರ್ಬೋದು, ಬೇರೆ ರೀತಿಯಾದ ಇನ್ನು ಬೇರೆ ಬೇರೆ ಕೆಲಸಗಳು ಅವ್ರದ್ದು ಇರ್ತಾವಲ್ವ ರೈತರದ್ದು, ಅದನ್ನೆಲ್ಲ ಯೂಸ್ ಮಾಡೋದು ಕೂಡ ತುಂಬಾ ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವಾಗ ಕರೆಂಟ್ಗೂ ಕೂಡ ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿದೆ. ತುಂಬ ಜನರಿಗೆ ಹೆಲ್ಪ್ ಆಗಿದೆ ಇದರಿಂದ ಮಾತ್ರ, ಯಾಕಂತಂದರೆ ನಮಗೂ ಕೂಡ ಹೆಲ್ಪ್ ಆಗಿದೆ. ಅದು ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಅದು ಯಾವುದೇ ಪಕ್ಷ ಆಗಿರಲಿ, ಅದು ಏನೇ ಆಗಿರಲಿ, ಬಟ್ ಏನೋ ಒಂದು ಫ್ರೀ ಮಾಡಿದ್ದಾರೆ. ಕರೆಂಟು ಫ್ರೀ ಕೊಡೋದಂದರೆ ಅಷ್ಟು ಸುಲಭ ಏನಲ್ಲ. ಈ ಕರೆಂಟ್ ಆಗಿರ್ಬೋದು, ಈ ಪೆಟ್ರೋಲು, ಡೀಸೆಲ್ ಇವೆಲ್ಲ ಇದೆಯಲ್ಲ, ಇದೆಲ್ಲ ತುಂಬ ವ್ಯಾಲ್ಯೂಯೇಬಲ್ ಇದೆ ಇದಕ್ಕೆ. ಹಾಗಾಗಿ ಈ ಒಂದು ಕರೆಂಟ್ ಫ್ರೀ ಮಾಡಿರೋದು ತುಂಬಾ ಜನರಿಗೆ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು. ಪ್ರತಿಯೊಂದಕ್ಕೂ ಕೂಡ ಕರೆಂಟ್ ಬೇಕೇ ಬೇಕು. ಆ ಕಾರಣದಿಂದಾಗಿ ತುಂಬ ಜನರಿಗೆ ಹೆಲ್ಪ್ ಆಗ್ತಾ ಇತ್ತು. ಆದರೆ ಇವಾಗ ಈ ಒಂದು ಜನರು ಏನು ಮಾಡಿದ್ರು ಅಂತಂದರೆ, ಈ ಒಂದು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇರಲಿಲ್ಲ. ಈ ಇದು ಫ್ಯಾನ್ನ ತುಂಬ ಅಸಡ್ಡೆ ತೋರ್ಬಿಟ್ರು. ಅಂದರೆ ಈ ಫ್ಯಾನ್ ಆಗಿರ್ಬೋದು, AC ಆಗಿರ್ಬೋದು, ಇನ್ನೇನು 200 ಯೂನಿಟ್ ಫ್ರೀ ಇದೆಯಲ್ಲ ಅಂದ್ಬಿಟ್ಟು ಅವ್ರ ಪಾಡಿಗೆ ಅವರು ಹಾಗೇ ಫ್ಯಾನು ಗೀನೆಲ್ಲ ಹಾಗೆ ಬಿಟ್ಬಿಟ್ಟು ಹೋಗೋದು. TV ಆನಲ್ಲಿದ್ದರೆ TVನೂ ಕೂಡ ಅದೇ ರೀತಿಯಾಗಿ ಆನಲ್ಲಿ ಮಾಡಿಬಿಟ್ಟು ಹೋಗೋದು. ಪ್ರತಿ ಮನೇಲೂ ಕೂಡ, ಏನು ಯಾರೊಬ್ಬರು ಮನೇಲಿ ಅಂತ ಹೇಳ್ತಾ ಇಲ್ಲ, ಪ್ರತಿ ಮನೇಲೂ ಕೂಡ ಇದೇ ರೀತಿಯಾಗಿ ಆಗಿದೆ. ಆ ಕಾರಣದಿಂದಾಗಿ ಇವಾಗ ಸರ್ಕಾರದಿಂದನೇ ಈ ರೀತಿಯಾದ ಒಂದು ರೂಲ್ಸ್ ಕೂಡ ಮಾಡಿದ್ದಾರೆ. ಬಟ್ ತುಂಬ ಜನರಿಗೆ ಇದರಿಂದ ಹೆಲ್ಪ್ ಆಗಿತ್ತು. ಆದರೆ ಇನ್ನು ಮುಂದೆ ಎಲ್ರಿಗೂ ಕೂಡ ಕರೆಂಟ್ ಫ್ರೀಯಾಗಿ ಸಿಗೋದಿಲ್ಲ. ಯಾರ್ಯಾರೆಲ್ಲ ಒಂದು 200 ಯೂನಿಟ್ ಒಳಗಡೆ ಯಾರ್ಯಾರೆಲ್ಲ ಉಪಯೋಗಿಸ್ತೀರಿ ಕರೆಂಟ್ನ, ಅವರೆಲ್ರಿಗೂ ಕೂಡ ಫ್ರೀ ಇರುತ್ತೆ. ಅವ್ರು ಯಾವುದೇ ರೀತಿಯಾದ ಚಾರ್ಜಸ್ನ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿಯಾಗಿ ಕೆಲವೊಬ್ರಿಗೆ ಏನಾಗ್ತಿತ್ತು ಅಂತಂದರೆ, ಈ ಒಂದು 12 ತಿಂಗಳು ಬಿಲ್ ಏನು ಬಂದಿತ್ತು ಹೋದ ವರ್ಷದಲ್ಲಿ, 12 ತಿಂಗಳು ಬಿಲ್ನ ಸೇರಿಸಿ ಎಷ್ಟು ಬರ್ತಾಯಿತ್ತು ಅಮೌಂಟು, ಅದರ ನಂತರದಲ್ಲಿ ಎಷ್ಟು ಬರುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಆ ಒಂದು ಅಮೌಂಟ್ ಬರ್ತಾಯಿತ್ತು, ಬಿಲ್ ಬರ್ತಾಯಿತ್ತು. ಕೆಲವೊಬ್ರಿಗೆ 0 ಬರ್ತಾಯಿತ್ತು, ಕೆಲವೊಬ್ಬರಿಗೆ 100 ರೂಪೀಸ್ ಬರ್ತಾಯಿತ್ತು, ಕೆಲವೊಬ್ಬರಿಗೆ 50 ರೂಪೀಸ್ ಬರ್ತಾಯಿತ್ತು. ಈ ರೀತಿಯಾಗೆಲ್ಲ ಬಿಲ್ ಬರ್ತಾಯಿತ್ತು. ಅಂದರೆ ಅವರು ಲಾಸ್ಟ್ ಇಯರಲ್ಲಿ ಒಂದು 12 ತಿಂಗಳು ಯಾವ ರೀತಿಯಾಗಿ ಯೂಸ್ ಮಾಡಿದ್ದಾರೆ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿ ಅದಾದ ನಂತರದಲ್ಲಿ ಆ ರೀತಿಯಾದ ಬಿಲ್ ಬರ್ತಾಯಿತ್ತು. ಬಟ್ ಇವಾಗ 200 ಯೂನಿಟ್ಗಿಂತ ನಂತರ ಯಾರ್ಯಾರೆಲ್ಲ ಉಪಯೋಗಿಸ್ತಾರೆ, 200 ಯೂನಿಟ್ಟು ಮೀರಿ ಯಾರ್ಯಾರೆಲ್ಲ ಉಪಯೋಗಿಸ್ತಾರೆ ಅವ್ರಿಗೆ ಈ ಒಂದು ಫುಲ್ ಅಮೌಂಟ್ನ ಕಟ್ಟಬೇಕಾಗುತ್ತೆ. ಫುಲ್ ಅಮೌಂಟ್ ಅಂತಂದರೆ 200 ಯೂನಿಟು ಪ್ಲಸ್ 200 ಯೂನಿಟ್ಗಿಂತ ಜಾಸ್ತಿ ಯಾರ್ಯಾರೆಲ್ಲ ಬಳಸ್ತಾರೆ ಅದನ್ನೆಲ್ಲ ಸೇರಿಸಿ ಟೋಟಲ್ ಎಷ್ಟಾಗುತ್ತೆ ಬಿಲ್ಲು ಅದನ್ನು ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿಯಾದ ಒಂದು ರೂಲ್ಸ್ ಇದೆ. ದಯವಿಟ್ಟು ಕೂಡ ಈ ಒಂದು ನೀರಾಗಿರ್ಬೋದು, ಈ ಒಂದು ಕರೆಂಟ್ ಆಗಿರ್ಬೋದು ತುಂಬಾ ಮಿತವಾಗಿ ಬಳಸಬೇಕಾಗುತ್ತೆ. ಯಾಕಂದರೆ ಅದು ಸರಿಯಾದ ರೀತಿಯಲ್ಲಿ ನಮಗೆ ಬೇಕಾದಂಥ ಸಂದರ್ಭದಲ್ಲಿ ನಮಗೆ ಸರಿಯಾಗಿ ಸಿಗೋದಿಲ್ಲ. ನೀವು ಇವಾಗ ಗಮನಿಸ್ಬೋದು, ಆ ಬೆಂಗಳೂರಲ್ಲಿ ಕುಡಿಯೋದಕ್ಕೂ ಕೂಡ ತುಂಬಾ ಶ್ರಮ ಪಡ್ತಾ ಇದ್ದಾರೆ
ಇದ್ದಾರೆ ನೀರಿಲ್ದೇ. ಹಾಗಾಗಿ ಈ ಒಂದು ನೀರಿಗೆ ತುಂಬಾ ಬೆಲೆ ಇದೆ. ಈ ಒಂದು ಕರೆಂಟ್ ಆಗಿರ್ಬೋದು, ನೀರಾಗಿರ್ಬೋದು, ಪೆಟ್ರೋಲು, ಡೀಸೆಲ್ ಇದೆಲ್ಲದೂ ಕೂಡ ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಇದನ್ನು ಸ್ವಲ್ಪ ಮಿತವಾಗಿ ಬಳಸಿದ್ರೆ ಒಳ್ಳೇದಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.